ನಮಸ್ಕಾರ. ನಾವಿವತ್ತು ಆಲೂಗಡ್ಡೆ ಫ್ರೈ ಮಾಡೋಣ. ಫ್ರೈ ಅಂತ ಹೇಳಿದರೆ ಡೀಪ್ ಫ್ರೈ ಅಲ್ಲ, ಪಲ್ಯ ಥರ. ಇದಕ್ಕೆ ಆಲೂಗಡ್ಡೆ ಈ ಥರ ತೆಳ್ಳಗೆ ಕಟ್ ಮಾಡಿಕೊಂಡು ಹೀಗೆ ಟ್ರ್ಯಾಂಗಲ್ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಕರಿಬೇವು, ಸಾಸಿವೆ, ಉದ್ದಿನಬೇಳೆ, ಹಿಂಗು. ಉಪ್ಪು ತಿರ್ಗಾ ಹಾಕಲಿಕ್ಕಿಲ್ಲ, ಒಂದು ಸತಿ ಹಾಕಿಬಿಟ್ಟಿದ್ದೀನಿ. ಈಗ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಒಂದು 4-5 ಸ್ಪೂನ್ ಇಟ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ. ಈಗ ನಾನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ ಮೇಲೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ನಾನು ತೆಂಗಿನ ಎಣ್ಣೆಯಲ್ಲೇ ಮಾಡೋದು. ಹಿಂಗು ಅಂದರೆ ಅದು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂಥೇಳಿ ಹಾಕಲೇಬೇಕು. ಹಿಂಗೆ ಸ್ಕಿಪ್ ಮಾಡಲಿಕ್ಕೆ ಆಗೋದಿಲ್ಲ. ಸಾಸಿವೆ ಸಿಡಿಬೇಕು. ಇದು ನಾನು ತುಪ್ಪ ಮಾಡಿದ ಕಾವಲಿ ಇಟ್ಕೊಂಡಿದ್ದರಿಂದ ನೊರೆ ಬರ್ತಾ ಇದೆ. ತುಪ್ಪ ಮತ್ತು ತೆಂಗಿನೆಣ್ಣೆ ಒಟ್ಟು ಸೇರಿ ನೊರೆ ಬರ್ತಾ ಇದೆ. ಇಲ್ಲಾಂದರೆ ನೊರೆ ಬರೋದಿಲ್ಲ. ನಾನು ನಿನ್ನೆ ತುಪ್ಪ ಮಾಡಿದ್ದೆ, ಅದು ಕಾವಲಿ ಹಾಗೆ ಇಟ್ಕೊಂಡಿದ್ದೆ. ಕೊಂಕಣಿಯಲ್ಲಿ ಇದಕ್ಕೆ ಬಟಾಟೆ ಬಜ್ಜಿಲ್ ಉಪ್ಕರಿ ಅಂತ ಹೇಳ್ತಾರೆ. ಬಜ್ಜಿಲ್ ಉಪ್ಕರಿ ತುಂಬ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ಆಲೂಗಡ್ಡೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಈ ಬಜ್ಜಿಲ್ ಉಪ್ಕರಿ ಮಾಡಿದರೆ ಎಲ್ಲರೂ ಸ್ವಲ್ಪ ಜಾಸ್ತಿ ತಿಂದ್ಬಿಡ್ತಾರೆ. ನಾನಿವತ್ತು ಇಬ್ಬರೇ ಅಂತ ಹೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಸಾಸಿವೆ ಸಿಡಿಲಿಕ್ಕೆ ಶುರುವಾಗಿದ್ದು. ಈಗ ನಾನು ಸ್ವಲ್ಪ ಉದ್ದಿನಬೇಳೆ, ಹಿಂಗೆ ಹಾಕಿದ್ದೀನಿ. ನಾನು ಸಾಸಿವೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಲಿ. ಕೆಂಪಗಾಗಿದೆ. ಈಗ ಒಣಮೆಣಸು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಣಮೆಣಸೇ ಹಾಕೋದು. ಇದಕ್ಕೆ ಹಸಿಮೆಣಸು ಹಾಕಿದರೆ ಚೆನ್ನಾಗಿರೋದಿಲ್ಲ ರುಚಿ. ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಹಾಕಿದರೆ ಸಾಕು, ತುಂಬ ಏನು ಬೇಕಾಗಿಲ್ಲ. ಈಗ ಇದು ಉಪ್ಪು ಹಾಕಿರೋದು ಸರಿಯಾಗಿ ನೀರು ತೆಗೆದುಬಿಟ್ಟು ಇದಕ್ಕೆ ಹಾಕಿಬಿಡೋಣ. ಗ್ಯಾಸ್ ಚಿಕ್ಕದು ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಹಾಕಿಬಿಡೋಣ. ಇದಕ್ಕೆ ನೀರು ಹಾಕಿ ಫ್ರೈ ಮಾಡಲಿಕ್ಕಿಲ್ಲ. ಇದಕ್ಕೆ ನೀರು ಹಾಕದೆ ಎಣ್ಣೆಯಲ್ಲೇ ಫ್ರೈ ಮಾಡು. ಬೇಕಾದರೆ ಸ್ವಲ್ಪ ಇದಕ್ಕೆ ಹಳದಿ ಪುಡಿ ಹಾಕ್ಬೋದು. ನಾನು ಹಾಕ್ತೀನಿ ಇವತ್ತು. ನೋಡಿ, ಇಷ್ಟು ನೀರು ಬರ್ತದೆ ಆಲೂಗಡ್ಡೆಯಲ್ಲಿ. ಇದನ್ನೆಲ್ಲ ಚೆಲ್ಲಿಬಿಡಬೇಕು. ಇದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಗ್ಯಾಸ್ ಸಣ್ಣದು ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಅರಸಿನ ಪುಡಿ. ಇವಾಗ ಇದನ್ನು ಎಣ್ಣೆಯಲ್ಲಿ ಸಣ್ಣದಾಗಿ ಇಟ್ಬಿಟ್ಟು ಹಾಗೆ ಕೈ ಆಡಿಸ್ತಾ ಇರಬೇಕು. ಇದರಲ್ಲೇ ಫ್ರೈ ಹಾಕ್ಕೊಂಡು ಬರಬೇಕದು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಮೆಣಸು ಹಾಕ್ಕೊಳ್ಳಿ, ಒಣಮೆಣಸು. ನಾವು ಸ್ವಲ್ಪ ಖಾರ ತಿನ್ನೋದು ಕಮ್ಮಿ ಆಗಿದ್ದರಿಂದ ನಾನು 2 ಮೆಣಸು ಹಾಕ್ಕೊಂಡಿದ್ದೀನಿ. ಒಣಮೆಣಸು ನಾವು ಬ್ಯಾಡಗಿ ಮೆಣಸು ಯೂಸ್ ಮಾಡೋದು, ಅದರಿಂದ ನಾನು ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಇದರಲ್ಲೇ ಫ್ರೈ ಆಗಲಿ.